ಜೆಬಿ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಯುಡೈಸ್ ಪ್ಲಸ್ MHRD ಅವರ ಯುಡೈಸ್ ಪ್ಲಸ್ ನಲ್ಲಿ ಟೀಚರ್ ಮಾಡ್ಯೂಲ್ಗೆ ಸಂಬಂಧಿಸಿದಂತೆ ಮತ್ತೊಂದು ಮಹತ್ವದ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೇನೆ. ತಾವು ಗಮನಿಸಿರಬಹುದು, ಯುಡೈಸ್ ಪ್ಲಸ್ ನಲ್ಲಿ ಟೀಚರ್ ಅನ್ನ ನಾವು ಈಗಾಗಲೇ ಆಡ್ ಮಾಡಿದ್ದೇವೆ. ಈ ಹಿಂದಿನ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಇರತಕ್ಕಂತ ರೆಗ್ಯುಲರ್ ಟೀಚರ್ ಸ್ಟಾಫ್ಸ್ ಅನ್ನ ನಾವು ಈಗ ಆಡ್ ಮಾಡಿದ್ದೇವೆ. ಈಗ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಅಂದ್ರೆ ಹೆಸರೇ ಹೇಳುವಂತೆ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಅಂದ್ರೆ ಕಾಂಟ್ರಾಕ್ಟ್, ಪಾರ್ಟ್ ಟೈಮ್, ಗೆಸ್ಟ್ ಟೀಚರ್, ಪ್ಯಾರಾ ಟೀಚರ್ ಅಂತಕ್ಕಂಥದ್ದು. ಈ ಒಂದು ಶಿಕ್ಷಕರನ್ನು ಕೂಡ ನಾವು ಈ ಒಂದು ಟೀಚಿಂಗ್ ಸ್ಟಾಫ್ ನಲ್ಲಿ ಆಡ್ ಮಾಡಬೇಕಾಗಿದೆ. ಈ ಒಂದು ಟೀಚರ್ ಅನ್ನ ಆಡ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನಾವು ಆಡ್ ಮಾಡಿರ್ತಕ್ಕಂಥ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಅನ್ನ ನಾವು ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಅಂತಕ್ಕಂಥ ಸೆಕ್ಷನ್ ನಲ್ಲಿಯೇ ಬರುವಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ನಾವು ಆ ಟೀಚರ್ ಅನ್ನ ಸರಿಯಾಗಿ ಅಪ್ಡೇಟ್ ಮಾಡದಿದ್ರೆ ಆ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ನಲ್ಲಿ ಆ ಒಂದು ಮಾಹಿತಿ ಹೋಗಿ ಕುಳಿತುಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ತಾವು ಇಲ್ಲಿ ಗಮನಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಅದರಲ್ಲಿ ಗೆಸ್ಟ್ ಟೀಚರ್ ಅನ್ನ ಹೇಗೆ ಆಡ್ ಮಾಡುವುದು ಅಂತಕ್ಕಂಥ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ತಾವು ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ನೋಡಿ ತಿಳಿದುಕೊಳ್ಳಿ. ಬನ್ನಿ, ಹಾಗಾದ್ರೆ ನಾವು ಯುಡೈಸ್ ಪ್ಲಸ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು. ತಮ್ಮ ಒಂದು ಗೂಗಲ್ ಕ್ರೋಮ್ ಅಥವಾ ಇನ್ಯಾವುದೋ ಒಂದು ಬ್ರೌಸರ್ನಲ್ಲಿ ತಾವು ಯುಡೈಸ್ ಪ್ಲಸ್ ಎಂದು ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಆಗ ತಾವು ನೋಡ್ತಾ ಇದ್ದೀರಿ, ಬಹಳಷ್ಟು ಇಲ್ಲಿ ಯುಡೈಸ್ ಪ್ಲಸ್ನ ಒಂದು ವೆಬ್ ಲಿಂಕ್ಗಳನ್ನು ನೋಡ್ತಾ ಇದ್ದೀರಿ. ಅದರಲ್ಲಿ ತಾವು ಇಲ್ಲಿ ನೋಡುತ್ತಿರುವಂತೆ ಯುಡೈಸ್ ಪ್ಲಸ್, ಇಲ್ಲಿ ಇದು ಸ್ಟೂಡೆಂಟ್ ಮಾಡ್ಯೂಲ್ ಆಗಿದ್ದು, ಮತ್ತೊಂದು ಯುಡೈಸ್ ಪ್ಲಸ್ ಪ್ರೊಫೈಲ್ ಮಾಡ್ಯೂಲ್ ಆಗಿದ್ದು, ಮತ್ತೊಂದು ಸ್ಕ್ರಾಲ್ ಡೌನ್ ಮಾಡಿದಾಗ ತಾವಿಲ್ಲಿ ನೋಡ್ತಾ ಇದ್ದೀರಿ ಯುಡೈಸ್ ಪ್ಲಸ್ ಟೀಚರ್ ಅಂತಕ್ಕಂಥದ್ದು. ಈ ಒಂದು ಅಕ್ಷರಗಳ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಈ ತೆರನಾಗಿ ಸರ್ವರ್ ಎರರ್ ಅಂತಕ್ಕಂಥದ್ದು ಕಾಣಿಸ್ತಾ ಇದ್ರೆ ತಾವು ಇಲ್ಲಿ ರಿಫ್ರೆಶ್ ಅಥವಾ ರೀಲೋಡ್ ಅಂತಕ್ಕಂಥದ್ದನ್ನ ಮಾಡಿದಾಗ ಲಾಗಿನ್ ಆಗ್ತಕ್ಕಂಥದ್ದು ಮತ್ತೊಮ್ಮೆ ಪೇಜ್ ಲೋಡ್ ಆಗಿ ಸರಿಯಾಗಿ ಆ ಒಂದು ಪೇಜ್ ಕಾಣಿಸ್ತಾ ಇರುತ್ತೆ. ತಾವಿಲ್ಲಿ ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ತಮ್ಮ ಶಾಲೆಯ ಡೈಸ್ ಕೋಡ್ ಯೂಸರ್ ನೇಮ್ ಆಗಿದ್ದು ತಾವು ಈಗಾಗಲೇ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿ ಯಥಾ ಪ್ರಕಾರ ತಾವು ಲಾಗಿನ್ ಆಗಬೇಕಾಗುತ್ತೆ. ಕ್ಯಾಪ್ಚಾ ಕೋಡ್ ಅನ್ನ ಹಾಕಿ ಲಾಗಿನ್ ಆದ ನಂತರ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಓಪನ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಆರ್ VTP DCP ಟು ಫಿಲ್ ದ ಡಾಟಾ ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸ್ತಾ ಇದ್ದು ಅದರ ಮೇಲ್ಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಸ್ಟೇಟಸ್ ಅನ್ನ ಕೂಡ ಓವರ್ ಆಲ್ ಸ್ಟೇಟಸ್ ಅನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಓವರ್ ಆಲ್ ಸ್ಟೇಟಸ್ ನಲ್ಲಿ ನಾಟ್ ಮಾರ್ಕ್ಡ್ ಕಂಪ್ಲೀಟೆಡ್, ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟ್ ಅಂತಕ್ಕಂಥ ಆಪ್ಷನ್ ಗಳನ್ನು ನೋಡ್ತಾ ಇದ್ದೀರಿ. ಕೆಳಗಡೆ ಒಂದು ಸೂಚನೆಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ, ನಾವು ಆಡ್ ನ್ಯೂ ಆರ್ ಡಿಲೀಟ್ ಆರ್ ಎನಿ ಚೇಂಜಸ್ ಇನ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಆರ್ VTP details will automatically change the school status from complete to incomplete ಅಂತಕ್ಕಂಥ ಒಂದು ಸೂಚನೆಯನ್ನ ನೋಡ್ತಾ ಇದ್ದೀರಿ. ಯಾವುದಾದ್ರೂ ಶಿಕ್ಷಕರನ್ನ ನಾವು ಆಡ್ ಮಾಡಿದಾಗ ಅಥವಾ ಡಿಲೀಟ್ ಮಾಡಿದಾಗ ಅಥವಾ ಏನಾದರೂ ಬದಲಾವಣೆಗಳನ್ನ ಮಾಡಿದಾಗ ಇಲ್ಲಿ ಮಾರ್ಕ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ನಾಟ್ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತಕ್ಕಂಥ ಸ್ಟೇಟಸ್ ತೋರಿಸುತ್ತೆ ಅಂತಕ್ಕಂಥ ಮಾಹಿತಿಯನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಪಕ್ಕದಲ್ಲಿ ಎರಡು ಇಂಪೋರ್ಟ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಆರ್ VTP ಸ್ಟಾಪ್, ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಗ್ಲೋಬಲ್ ಸರ್ಚ್ ಅಂತಕ್ಕಂಥ ಮತ್ತೆರಡು ಆಪ್ಷನ್ಗಳನ್ನ ನೋಡ್ತಾ ಇದ್ದೀರಿ. ನಾವು ಯಾವುದಾದ್ರೂ ಶಿಕ್ಷಕರನ್ನ ಅಪ್ಡೇಟ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನ ಮೊದಲಿಗೆ ನೋಡೋಣ. ಈ ವಿಡಿಯೋದ ಮೊದಲಿನ ಭಾಗದಲ್ಲಿ ನಾವು ಈಗಾಗಲೇ ಆಡ್ ಮಾಡಿರ್ತಕ್ಕಂಥ ಶಿಕ್ಷಕರ ಮಾಹಿತಿಯನ್ನ ಅಪ್ಡೇಟ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನ ಇಲ್ಲಿ ಆ ಒಂದು ಶಿಕ್ಷಕರ ಟೋಟಲ್ ಸಂಖ್ಯೆ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಟೋಟಲ್ ಸಂಖ್ಯೆ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಶಿಕ್ಷಕರ ಮಾಹಿತಿ ಓಪನ್ ಆಗಿರುತ್ತೆ. ಈಗಾಗಲೇ ಈ ಶಿಕ್ಷಕರ ಮಾಹಿತಿಯನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಿರೋದ್ರಿಂದ
ಇಲ್ಲಿ ಅಪ್ಡೇಟೆಡ್ ಅಂತಕ್ಕಂಥ ತೋರಿಸ್ತಾ ಇದ್ದು ಅಥವಾ ಕಂಪ್ಲೀಟೆಡ್ ಅಂತಕ್ಕಂಥ ಸ್ಟೇಟಸ್ ತೋರಿಸ್ತಾ ಇದ್ದು, ನಾನು ಅಪ್ಡೇಟ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇಲ್ಲಿ ನಾವು ಅಪ್ಡೇಟ್ ಅಂತಕ್ಕಂಥ ಒಂದು ಕಾಲಮನ್ನೇ ನೋಡ್ತಾ ಇದ್ದೀವಿ. ಈ ಕಾಲಮ್ನ ಕೆಳಗಡೆ ಈ ಅಪ್ಡೇಟ್ ಅಂತಕ್ಕಂಥ ಕಾಲಮ್ನಲ್ಲಿ ಕಾಣಿಸ್ತಿರ್ತಕ್ಕಂಥ ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಹಾಗೂ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತಕ್ಕಂಥ 3 ಆಪ್ಷನ್ಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಜನರಲ್ ಪ್ರೊಫೈಲ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ನೋಡುತ್ತಿರುವಂತೆ 3.2 ಜನರಲ್ ಪ್ರೊಫೈಲ್ ಎಡಿಟ್ ಟೀಚಿಂಗ್ ಸ್ಟಾಫ್ಸ್ ಅಂತಕ್ಕಂಥ ಒಂದು ಹೆಡ್ಡಿಂಗ್ನಲ್ಲಿ ತಾವು ಪ್ರತಿಯೊಂದು ಶಿಕ್ಷಕರ ಮಾಹಿತಿಯನ್ನು ತಾವಿಲ್ಲಿ ಪರಿಶೀಲನೆ ಮಾಡಿಕೊಳ್ಬೇಕಾಗುತ್ತೆ. ಅಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ಅವುಗಳನ್ನು ಸರಿ ಮಾಡಿಕೊಳ್ಬೇಕು. ನಂತರ ಹೈಡ್ ಆಗಿರ್ತಕ್ಕಂಥ ಇಲ್ಲಿ ಉದಾಹರಣೆಗೆ ತಾವು ಗಮನಿಸ್ತಾ ಇದ್ದೀರಿ, ಡೇಟ್ ಆಫ್ ಬರ್ತ್ ಹೈಡ್ ಆಗಿದೆ. ಈ ಒಂದು ಕಾಲಮನ್ನು ನಾವು ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಜೆಂಡರನ್ನು ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇವುಗಳನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥದ್ದಾದರೆ ಇದನ್ನು ತಾವು ಬ್ಲಾಕಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ತಿಳಿಸ್ಬೇಕಾಗುತ್ತೆ. ಅವರ ಮೂಲಕ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದಾಗಿರುತ್ತೆ ಅಂತಕ್ಕಂಥದ್ದು. ತದನಂತರ ಕೆಳಗಡೆ ಬಂದಾಗ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಅಪ್ಡೇಟ್ ಅಂತಕ್ಕಂಥ ಒಂದು ಬಟನ್ ಕಾಣಿಸ್ತಾ ಇದ್ದು ಇದನ್ನು ಮೊದಲಿಗೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಏನಾದರೂ ಮಾಹಿತಿಗಳನ್ನು ಬದಲಾವಣೆ ಮಾಡಿದ್ದರೆ, ಯಾವುದೋ ಮಾಹಿತಿಯನ್ನು ನಾವು ಬದಲಾವಣೆ ಮಾಡಿಲ್ಲ, ಎಲ್ಲ ಮಾಹಿತಿಗಳು ಸರಿಯಾಗಿವೆ ಅನ್ನೋದಾದರೆ ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡನೇ ಒಂದು ಪೇಜ್ನಲ್ಲಿ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತಕ್ಕಂಥದ್ದು, ಇಲ್ಲಿಯೂ ಕೂಡ ತಾವು ಎಲ್ಲ ಮಾಹಿತಿಗಳನ್ನು ಪರಿಶೀಲನೆ ಮಾಡಿಕೊಳ್ಬೇಕು. ಒಂದೊಂದೇ ಪಾಯಿಂಟ್ಗಳನ್ನು ಪರಿಶೀಲನೆ ಮಾಡಿಕೊಂಡು ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಸರಿಯಾಗಿದೆ ಇಲ್ವೋ, ಡೇಟ್ ಆಫ್ ಜಾಯ್ನಿಂಗ್ ಇಂಟು ಪ್ರೆಸೆಂಟ್ ಸ್ಕೂಲ್ ಸರಿಯಾಗಿದೆ ಇಲ್ವೋ, ಹಾಗೂ ಅವರು ಯಾವ ಒಂದು ಕ್ಯಾಟಗರಿಯಲ್ಲಿ ಟೀಚರ್ ಆಗಿ ಟೀಚಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಾವು ಇಲ್ಲಿ ಪರಿಶೀಲನೆ ಮಾಡಿಕೊಳ್ಳೋದ್ರ ಮೂಲಕ ಈ ಎಲ್ಲ ಮಾಹಿತಿಗಳನ್ನು ನಾವು ಪರಿಶೀಲನೆ ಮಾಡಿಕೊಂಡ ನಂತರ ಪ್ರತಿಯೊಂದು ಸೆಕ್ಷನನ್ನು ನಾವು ಕೆಳಗಡೆ ಅಪ್ಡೇಟ್ ಆದ ನಂತರ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಾವು ಮುಂದಿನ ಪೇಜ್ಗೆ ಬರಬೇಕಾಗುತ್ತೆ. ಅಲ್ಲಿ ಕೂಡ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಪರಿಶೀಲನೆ ಮಾಡಿಕೊಳ್ಬೇಕು. ಎಲ್ಲ ಮಾಹಿತಿಗಳನ್ನ ಪರಿಶೀಲನೆ ಮಾಡಿದ ನಂತರ ಕೆಳಗಡೆ ಇಲ್ಲಿಯೂ ಕೂಡ ಕಾಣಿಸ್ತಿರ್ತಕ್ಕಂಥ ಅಪ್ಡೇಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಎಲ್ಲ ಮಾಹಿತಿಗಳು, ಟೀಚರ್ಸ್ನ ಮಾಹಿತಿಗಳು ಒಂದೊಂದಾಗಿ ಶಿಕ್ಷಕರ ಮಾಹಿತಿಯನ್ನು ಈ ತೆರನಾಗಿ ನಾವು ಮಾಡುವ ಮೂಲಕ ನಾವು ಇಲ್ಲಿ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಆ್ಯಡ್ ಮಾಡೋದ್ರ ಜೊತೆಗೆ ನಾವಿಲ್ಲಿ ಅಪ್ಡೇಟ್ ಕೂಡ ಮಾಡಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ. ಈ ತೆರನಾಗಿ ನಾವು ಒಬ್ಬ ಶಿಕ್ಷಕರ ಮಾಹಿತಿಯನ್ನು MHRD ಅವರ UDIS ಪ್ಲಸ್ ಟೀಚರ್ ಡಾಟಾಬೇಸ್ನಲ್ಲಿ ಯಾವ ತೆರನಾಗಿ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋದ ಮುಂದಿನ ಹಂತದಲ್ಲಿ ಅತಿಥಿ ಶಿಕ್ಷಕರ ಮಾಹಿತಿಯನ್ನು ನಾವು ಈ ಒಂದು ಟೀಚರ್ ಡಾಟಾಬೇಸ್ ಸಿಸ್ಟಮ್ನಲ್ಲಿ ಯಾವ ತೆರನಾಗಿ ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಎಲ್ಲಿಯೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ. ಇಲ್ಲಿ ನೋಡುತ್ತಿರುವಂತೆ ಕ್ಲಿಕ್ ಹಿಯರ್ ಟು ಓಪನ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಆರ್ VTP DCF ಟು ಫಿಲ್ ದ ಡಾಟಾ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡುವ ಮೂಲಕ ಟೀಚರ್ ಮಾಡ್ಯೂಲನ್ನು ಪ್ರವೇಶಿಸಬೇಕು. ಅಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಈಗಾಗಲೇ ತಮ್ಮ ಶಾಲೆಯಲ್ಲಿ ಇರತಕ್ಕಂಥ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಸಂಖ್ಯೆಯನ್ನು ತಾವು ನೋಡ್ತಾ ಇರುತ್ತೀರಿ. ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಸಂಖ್ಯೆಯನ್ನು ಇಲ್ಲಿ 0 ತೋರಿಸ್ತಾ ಇದೆ. ಅಂದರೆ ಈ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ನಲ್ಲಿ ಕಾಂಟ್ರಾಕ್ಟ್, ಪಾರ್ಟ್ ಟೈಮ್, ಗೆಸ್ಟ್ ಟೀಚರ್, ಪ್ಯಾರಾ ಟೀಚರ್ ಎಕ್ಸೆಟ್ರಾ ಅಂತಕ್ಕಂಥ ಆಪ್ಷನ್ಗಳನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ತಮ್ಮ ಶಾಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಗೆಸ್ಟ್ ಟೀಚರ್ಗಳನ್ನ ಅಂದರೆ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಆಗಿರ್ತಕ್ಕಂಥ ಗೆಸ್ಟ್ ಟೀಚರನ್ನು ಆ್ಯಡ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಈ ಎರಡು ಒಂದು ಕೌಂಟ್ಗಳನ್ನು ಸೇರಿಸಿದ ನಂತರ ಇಲ್ಲಿ ಟೋಟಲ್ ಅಂತಕ್ಕಂಥ ಸಂಖ್ಯೆ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಇನ್ಕಂಪ್ಲೀಟ್ 0 ಇರಬೇಕು. ಹೇಗೆ ನಾವು ಟೀಚರ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದ ಮೊದಲನೇ ಭಾಗದಲ್ಲಿ ಈಗಾಗಲೇ ನಾನು ತಿಳಿಸಿದ್ದೇನೆ. ಈ ಭಾಗದಲ್ಲಿ ತಾವು ನೋಡುತ್ತಿರುವಂತೆ ಈ ಟೀಚಿಂಗ್ ಸ್ಟಾಫ್ಸ್ A ಮತ್ತು B ಸೆಕ್ಷನ್ಗಳನ್ನು ಕೂಡಿಸಿದಾಗ ಒಟ್ಟು ಸಂಖ್ಯೆ ಇಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ಅದರ ಕೆಳಗಡೆ ಅಥವಾ ಅದರ ಮುಂದುಗಡೆ ತಾವು ನೋಡ್ತಾ ಇದ್ದೀರಿ ಪ್ಲಸ್ ಆ್ಯಡ್ ಟೀಚಿಂಗ್ ಸ್ಟಾಫ್ಸ್ ಅಂತಕ್ಕಂಥದ್ದು. ನಂತರ C ಅಂತಕ್ಕಂಥದ್ದು ನಾನ್ ಟೀಚಿಂಗ್ ಸ್ಟಾಫ್ಸ್. ಇಲ್ಲಿ ಕೂಡ ತಾವು ನಾನ್ ಟೀಚಿಂಗ್ ಸ್ಟಾಫ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಈ ಒಂದು ಆಪ್ಷನನ್ನು ಬಳಕೆ ಮಾಡಬೇಕು. ಟೀಚಿಂಗ್ ಸ್ಟಾಫ್ಸ್ ಅಂದರೆ ರೆಗ್ಯುಲರ್ ಟೀಚರ್ ಆಗಿರ್ಬೋದು ಅಥವಾ ನಾನ್ ರೆಗ್ಯುಲರ್ ಟೀಚಿಂಗ್ ಆಗಿರ್ಬೋದು,
ಅವರನ್ನು ಆ್ಯಡ್ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ತಾವು ಬಳಕೆ ಮಾಡ್ಕೊಳ್ಬೇಕು. ಆ್ಯಡ್ ಟೀಚಿಂಗ್ ಸ್ಟಾಪ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ನಾನ್ ಟೀಚಿಂಗ್ ಸ್ಟಾಪ್ಸ್, ಆ್ಯಡ್ ನ್ಯೂ ಟೀಚಿಂಗ್ ಸ್ಟಾಪ್ಸ್ ಅಂದರೆ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಪ್ಸನ್ನು ಅಂದರೆ ಅತಿಥಿ ಶಿಕ್ಷಕರನ್ನು ಆ್ಯಡ್ ಮಾಡ್ತಕ್ಕಂಥ ಒಂದು ಪೇಜ್ಗೆ ನಾವು ಇಲ್ಲಿ ಬರ್ತೇವೆ. ಇಲ್ಲಿ ಕೇಳ್ತಕ್ಕಂಥ ಮಾಹಿತಿಯನ್ನು ತಾವು ಮೊದಲೇ ಪರಿಶೀಲನೆ ಮಾಡಿಟ್ಕೊಂಡು ಅವರಿಗೆ ಸಂಬಂಧಿಸಿದಂತೆ ಒಂದು ನೋಟ್ಸನ್ನು ಅಥವಾ ಇಲ್ಲಿ ಕೇಳ್ತಕ್ಕಂಥ ಮಾಹಿತಿಗಳ ಪಟ್ಟಿಯನ್ನು ತಾವು ತಯಾರಿಸಿಕೊಳ್ಬೇಕು. ತದನಂತರ ಇಲ್ಲಿ ಒಂದೊಂದಾಗಿ ಫಿಲಪ್ ಮಾಡ್ತಾ ಹೋಗಬೇಕು. ಈಗ ಮೊದಲನೆಯ ಒಂದು ಪೇಜ್ ಅಂದರೆ ಜನರಲ್ ಪ್ರೊಫೈಲ್ನಲ್ಲಿ ಟೀಚಿಂಗ್ ಸ್ಟಾಫ್ಸ್ನ ಒಂದು ಬೇಸಿಕ್ ಮಾಹಿತಿಯನ್ನು ತುಂಬುವಂಥದ್ದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಮೊದಲಿಗೆ ನೇಮ್ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಬರೀಬೇಕು, ಇಲ್ಲಿ ಜೆಂಡರನ್ನು ಬರೀಬೇಕು, ಇಲ್ಲಿ ಡೇಟ್ ಆಫ್ ಬರ್ತ್ ಹಾಗೂ ಇಲ್ಲಿ ಸ್ಟಾಪ್ ಕೋಡ್ ಆರ್ ಸ್ಟೇಟ್ ಕೋಡ್, ಈ ಒಂದು ಕೋಡನ್ನು ತಾವು ಇಫ್ ಅವೈಲೇಬಲ್ ಅಂದರೆ ಲಭ್ಯವಿದ್ದರೆ ಇಲ್ಲಿ ತುಂಬಬೇಕು ಅನ್ನತಕ್ಕಂಥದ್ದು. ನಂತರ ಸೋಷಿಯಲ್ ಕ್ಯಾಟಗರಿ ಯಾವುದು ಬರುತ್ತೆ, ಜನರಲ್, SC ST OBC ಅಂತಕ್ಕಂಥದ್ದು. ಇಲ್ಲಿ ತಾವು ಅಕಾಡೆಮಿಕ್ ಕ್ವಾಲಿಫಿಕೇಶನ್, ಹೈಯೆಸ್ಟ್ ಅಕಾಡೆಮಿಕ್ ಕ್ವಾಲಿಫಿಕೇಶನನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ತದನಂತರ ತಾವು ಟ್ರೇಡ್ ಆರ್ ಡಿಗ್ರಿಯನ್ನು ಕೂಡ ಇಲ್ಲಿ ಈ ಒಂದು ಯಾವ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡಿಗ್ರಿ ಯಾವುದು ಅಂತಕ್ಕಂಥದ್ದನ್ನು, ಅಂದರೆ ಇಲ್ಲಿ ನಾವು ಗ್ರ್ಯಾಜುಯೇಟ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ಇಲ್ಲಿ ಯಾವ ಒಂದು ಡಿಗ್ರಿ ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ. ತದನಂತರ ಹೈಯೆಸ್ಟ್ ಪ್ರೊಫೆಷನಲ್ ಕ್ವಾಲಿಫಿಕೇಶನನ್ನು ಕೂಡ ತಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಆಧಾರ್ ನಂಬರ್, ನೇಮ್ ಆ್ಯಸ್ ಪರ್ ಆಧಾರ್, ಜೊತೆಗೆ ತಾವು ಒಂದು ಟೀಚ್ ಮಾಡ್ತಕ್ಕಂಥ ಅಂದರೆ ತಾವು ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಯಾವ ತರಗತಿಯವರೆಗೆ ಓದಿದ್ದೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಂತರ ನೇಚರ್ ಆಫ್ ಅಪಾಯಿಂಟ್ಮೆಂಟ್, ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ಆಪ್ಷನ್ನಲ್ಲಿ ತಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಬಹುಮುಖ್ಯವಾಗಿರುತ್ತೆ. ನಾವು ಈಗ ಗೆಸ್ಟ್ ಟೀಚರನ್ನು ಆ್ಯಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಅಂತಕ್ಕಂಥ ಅಥವಾ ಪಾರ್ಟ್ ಟೈಮ್ ಅಂತಕ್ಕಂಥ ಆಪ್ಷನನ್ನು ತಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ರೆಗ್ಯುಲರ್ ಇದ್ದರೆ ಅಂದರೆ ತಮ್ಮ ಶಾಲೆಗೆ ನೇಮಕಾತಿ ಮೂಲಕ ಬಂದಿರತಕ್ಕಂಥ ಶಿಕ್ಷಕರನ್ನು ರೆಗ್ಯುಲರ್ನಲ್ಲಿ, ಕಾಂಟ್ರಾಕ್ಟ್ ಬೇಸ್ನಲ್ಲಿ ಅಂದರೆ ತಾವೇನಾದರೂ ತಮ್ಮ ಶಾಲೆಯ SDMC ಸದಸ್ಯರ ಸಹಭಾಗಿತ್ವದಲ್ಲಿ ಯಾರನ್ನಾದರೂ ಕಾಂಟ್ರಾಕ್ಟ್ ಆಗಿ ಟೀಚಿಂಗ್ ಸ್ಟಾಫನ್ನು ತೆಗೆದುಕೊಂಡಿದ್ರೆ ಅದನ್ನು ಎರಡನೇ ಆಪ್ಷನ್. ಮೂರನೇ ಆಪ್ಷನ್ ಆಗಿರ್ತಕ್ಕಂಥದ್ದು ಗೆಸ್ಟ್ ಫ್ಯಾಕಲ್ಟಿ, ಅತಿಥಿ ಉಪನ್ಯಾಸಕರು ಅಥವಾ ಅತಿಥಿ ಶಿಕ್ಷಕರು ಇವರನ್ನು ಆ್ಯಡ್ ಮಾಡ್ತಕ್ಕಂಥದ್ದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ತದನಂತರ ತಮ್ಮ ಶಾಲೆಗೆ ಅವರು ದಾಖಲಾಗಿರ್ತಕ್ಕಂಥ ದಿನಾಂಕ ಹಾಗೂ ಈ ಶಾಲೆಗೆ ಅವರು ಈ ಒಂದು ಸೇವೆಗೆ ಸೇರಿರ್ತಕ್ಕಂಥ ದಿನಾಂಕ, ನಂತರ ತಮ್ಮ ಶಾಲೆಗೆ ಜಾಯಿನ್ ಆಗಿರ್ತಕ್ಕಂಥ ದಿನಾಂಕ, 2 ದಿನಾಂಕಗಳನ್ನು ಇಲ್ಲಿ ನಾವು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಮೊದಲಿಗೆ ಈ ಒಂದು ಪೇಜನ್ನು ಫಿಲಪ್ ಮಾಡ್ತಾ ಇದ್ದೇನೆ. ಹೀಗೆ ಎಲ್ಲ ಮಾಹಿತಿಗಳನ್ನು ಫಿಲಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಆರ್ ಯು ಶ್ಯೂರ್ ಟು ಕಂಟಿನ್ಯೂ ವಿತ್ ಫಾಲೋಯಿಂಗ್ ಡೀಟೇಲ್ಸ್, ಇಲ್ಲಿ ಎಸ್ ಅಂದರೆ ಕನ್ಫರ್ಮ್ ಅಂತಕ್ಕಂಥದ್ರ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ತಮಗೆ ಎರಡನೇ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಟೈಪ್ ಆಫ್ ಟೀಚರ್, ಇಲ್ಲಿ ಟೀಚರ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಲಾಸಸ್ ಸ್ಟಾರ್ಟ್ ಅಂದರೆ ಯಾವ ತರಗತಿಗೆ ಬೋಧನೆ ಮಾಡುತ್ತಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಪಾಯಿಂಟೆಡ್ ಫಾರ್ ಪ್ರೈಮರಿ ಟೀಚರ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಪಾಯಿಂಟೆಡ್ ಫಾರ್, ಇಲ್ಲಿ ಅವರಿಗೆ ಸಬ್ಜೆಕ್ಟನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. 3.2.20 ಈ ಕಾಲಮ್ನಲ್ಲಿ ತಮಗೆ ಅನ್ವಯವಾಗ್ತಕ್ಕಂಥದ್ದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ಅದೇ ತೆರನಾಗಿ ತಾವು ಬೇರೆ ಸ್ಕೂಲ್ನಲ್ಲಿ ವರ್ಕ್ ಮಾಡಿದರೆ ಗೆಸ್ಟ್, ಡೆಪ್ಯುಟೇಷನ್, ಹೀಗೆ ಏನಾದರೂ ಮಾಹಿತಿಗಳಿದ್ರೆ ಅಲ್ಲಿ ಎಸ್ ಆರ್ ನೋ ಅಂತಕ್ಕಂಥದ್ದನ್ನು ತಾವು ಹಾಕಿ ಕೆಳಗಡೆ ಕಾಣುತ್ತಿರ್ತಕ್ಕಂಥ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ತಾವು ನೋಡ್ತಾ ಇರ್ಬೋದು ಇಲ್ಲಿ ಎರಡನೇ ಸೆಕ್ಷನ್ ಕೂಡ ಇಲ್ಲಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ನಲ್ಲಿ ತಾವು ಸಂಬಂಧಿಸಿದ ಮಾಹಿತಿಗಳನ್ನು ಇಲ್ಲಿ ಒಂದೊಂದಾಗಿ ಪರಿಶೀಲನೆ ಮಾಡಿಕೊಂಡು ಫಿಲಪ್ ಮಾಡಬೇಕು. ಇಲ್ಲಿ ತದನಂತರ ಲ್ಯಾಂಗ್ವೇಜಸ್ ಇನ್ ವಿಚ್ ಟೀಚರ್ ಹಿ ಈಸ್ ಹ್ಯಾವಿಂಗ್ ವರ್ಕಿಂಗ್ ನಾಲೆಜ್ ಅಂತಕ್ಕಂಥದ್ದನ್ನು ಇಲ್ಲಿ ಕೂಡ ತಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಅವರಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೂಡ ತಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಎಲ್ಲ ಮಾಹಿತಿಗಳನ್ನು ಪೂರ್ಣಗೊಳಿಸಿದ ನಂತರ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು.
ಈ ತೆರನಾಗಿ ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಶಿಕ್ಷಕರ ಮಾಹಿತಿ ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ. ಈಗ ನಾವು ಈ ಒಂದು ಸೆಕ್ಷನ್ದಲ್ಲಿ ಡ್ಯಾಶ್ಬೋರ್ಡ್ಗೆ ಕ್ಲಿಕ್ ಮಾಡಿ ತಾವು ಗಮನಿಸಿದಾಗ ಇಲ್ಲಿ ರಿಫ್ರೆಶ್ ಅಂತಕ್ಕಂಥ ಬಟನ್ ಕಾಣಿಸ್ತಾ ಇದ್ದು, ತಾವು ಯಾವುದೇ ಶಿಕ್ಷಕರನ್ನ ಎಂಟ್ರಿ ಮಾಡಿದ ನಂತರ ಅಥವಾ ಡಿಲೀಟ್ ಮಾಡಿದ ನಂತರ ಇಲ್ಲಿ ರಿಫ್ರೆಶ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ನಲ್ಲಿ ಒಂದು ಸಂಖ್ಯೆ ತೋರಿಸ್ತಾ ಇದ್ದು, ಒಟ್ಟು ಈ ಶಾಲೆಯಲ್ಲಿ 4 ಶಿಕ್ಷಕರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಕಾಣಿಸ್ತಾ ಇದೆ. ಈ ತೆರನಾಗಿ ಗೆಸ್ಟ್ ಟೀಚರ್ನ ಕೂಡ ತಾವಿಲ್ಲಿ ಅಪಾಯಿಂಟ್ಮೆಂಟ್ ಅಥವಾ ಗೆಸ್ಟ್ ಟೀಚರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡವರನ್ನ ಕೂಡ ಇಲ್ಲಿ ಮಾಹಿತಿಯನ್ನು ನಾವು ಫಿಲಪ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ತೋರಿಸಲಾಗಿದ್ದು, ಇಲ್ಲಿ ಒಂದು ರಿಮಾರ್ಕ್ ಅನ್ನು ಕೂಡ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಆಗ ಮಾತ್ರ ಇಲ್ಲಿ ಒಂದು ಸ್ಕೂಲ್ ಕಂಪ್ಲೀಷನ್ ಸ್ಟೇಟಸ್ನಲ್ಲಿ ತಾವು ಸ್ಟೇಟಸನ್ನು ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆಗ ಅಪ್ಡೇಟ್ ಸ್ಟೇಟಸ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶೋರ್ ಟು ಅಪ್ಡೇಟ್ ದ ಸ್ಟೇಟಸ್, ಇಲ್ಲಿ ಕನ್ಫರ್ಮ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ರಿಮಾರ್ಕ್ 20 ಮಿನಿಮಮ್ 20 ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿರಬೇಕು ಅಂತಕ್ಕಂಥ ಒಂದು ಸೂಚನೆ ಸಮ್ ರಿಕ್ವೈರ್ಡ್ ಫೀಲ್ಡ್ಸ್ ಆರ್ ಮಿಸ್ಸಿಂಗ್ ಅಂತಕ್ಕಂಥದ್ರಲ್ಲಿ ತೋರಿಸ್ತಾ ಇದೆ. ಇಲ್ಲಿ ತದನಂತರ ನಾವು ಸ್ಟೇಟಸನ್ನು ಅಪ್ಡೇಟ್ ಮಾಡಿದಾಗ ತಾವಿಲ್ಲಿ ನೋಡ್ತಾ ಇದ್ದೀರಿ ಓವರಾಲ್ ಸ್ಟೇಟಸ್ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತಕ್ಕಂಥದ್ದು. ಮತ್ತೊಮ್ಮೆ ನಾವೇನಾದರೂ ಯಾವುದಾದ್ರೂ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದರೆ ಮತ್ತೆ ಈ ಸ್ಟೇಟಸ್ ಕಂಪ್ಲೀಟಿಂದ ಇನ್ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಕೂಡ ತಾವು ಕೆಳಗಡೆ ನೋಡಿದ್ದೀರಿ. ಇಷ್ಟೆಲ್ಲ ಮಾಡಿದ ನಂತರ ಕೂಡ ತಾವೇನಾದರೂ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಬಯಸಿದರೂ ಕೂಡ ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿರುತ್ತೆ ಅಂತಕ್ಕಂಥದ್ದು. ಈ ತೆರನಾಗಿ ನಾವು ಅತಿಥಿ ಶಿಕ್ಷಕರನ್ನು ಆ್ಯಡ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಾನು ತಮಗೆ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಉಪಯುಕ್ತ ಅನಿಸಿದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ಇತರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಅವರಿಗೂ ಕೂಡ ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಉಪಯೋಗವಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.